ರಾಮಚಾರಿ ಸೀರಿಯಲ್. ರಾಮಚಾರಿಯನ್ನು ಬದುಕಿಸಲು ಚಾರು ಪರದಾಟ, ಕೊನೆಗೂ ಆಶ್ರಮ ತಲುಪಿದ ಸಮಾಧಾನ. ರಾಮಚಾರಿಯನ್ನು ಉಳಿಸಲು ಚಾರು ತುಂಬ ಪ್ರಯತ್ನ ಪಡುತ್ತಾ ಇದ್ದಾಳೆ. ಆಂಬ್ಯುಲೆನ್ಸ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದಾಗ ಅವರಿಂದ ಹೇಗೂ ಬಚಾವಾಗುತ್ತಾಳೆ. ಕಿಟ್ಟಿ ತನ್ನ ಅಣ್ಣನಿಗೆ ಏನೂ ಆಗಬಾರದು ಎಂದು ತುಂಬ ಕಾಳಜಿ ವಹಿಸ್ತಾ ಇರ್ತಾನೆ. ಕೆಟ್ಟ ಮಾತುಗಳನ್ನೆಲ್ಲ ಒಳ್ಳೆ ರೂಪದಲ್ಲಿ ಬಳಸಿಕೊಳ್ಳುತ್ತಾ ಇದ್ದಾನೆ. ತನ್ನ ಗೆಳೆಯರನ್ನು ಬಳಸಿಕೊಂಡು ಅಣ್ಣನನ್ನು ಕಾಪಾಡಲು ಹೊರಟಿದ್ದಾನೆ. ಹಾಗೆ ಚಾರು ಈಗ ಆಶ್ರಮಕ್ಕೆ ಬಂದು ತಲುಪಿದ್ದಾಳೆ. ಗುರುಗಳ ಹತ್ತಿರ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಾಳೆ. ನನ್ನ ಗಂಡನನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ. ನಾನು ತುಂಬ ಕಷ್ಟಪಟ್ಟು ಅವನನ್ನು ಇಲ್ಲಿಯವರೆಗೆ ತಂದಿದ್ದೇನೆ ಎಂದು ಹೇಳುತ್ತಾಳೆ. ಅದನ್ನು ಗುರುಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಸರಿ, ಅವನಿಗೆ ನಾವು ಬೇಗ ಚಿಕಿತ್ಸೆ ನೀಡುತ್ತೇವೆ, ಈಗ ಒಳಗೆ ನಡೆಯುತ್ತೇವೆ ಎಂದು ಹೇಳಿ ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ. ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ, ಆಗಲಿ ಗುರೂಜಿ ಎಂದು ಚಾರುಲತಾ ಅವರಿಗೆ ನಮಸ್ಕಾರ ಮಾಡುತ್ತಾಳೆ. ಇನ್ನು ಅವಳಿಗೆ ಎಲ್ಲಿಗೆ ರಾಮಚಾರಿ ಸಹಾಯ ಮಾಡಿದ ಹುಡುಗನಿಗೆ ಧನ್ಯವಾದವನ್ನು ತಿಳಿಸುತ್ತಾಳೆ. ನೀನು ನನ್ನ ಪಾಲಿಗೆ ದೇವರು ಎಂದು ಹೇಳುತ್ತಾಳೆ. ಇಲ್ಲ, ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡುವುದು ಸಹಜ ಧರ್ಮ. ನಾನು ಕೂಡ ನಿಮಗೆ ಅಷ್ಟೇನೆ ಮಾಡಿದ್ದೇನೆ ಎಂದು ಅವನು ಹೇಳುತ್ತಾನೆ. ಇಲ್ಲ, ರಾಮಚಾರಿ ಹೇಳ್ತಾ ಇದ್ದ, ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ದೇವರು ನಮಗಾಗಿ ಇನ್ನೊಬ್ಬರನ್ನು ಕಳಿಸ್ತಾರೆ ಎಂದು. ಆ ನಂತರದಲ್ಲಿ ಇತ್ತ ಮನೆಯಲ್ಲಿ ರಾಮಚಾರಿ ತಾಯಿ ತುಂಬ ಆತಂಕದಲ್ಲಿರುತ್ತಾಳೆ. ಅವರು ಹಚ್ಚಿದ ದೀಪ ಆರಿ ಹೋಗಿರುತ್ತದೆ. ಚಾರು ಹಾಗೂ ರಾಮಚಾರಿ ಇಬ್ಬರು ಕಾಲ್ ರಿಸೀವ್ ಮಾಡ್ತಾ ಇರೋದಿಲ್ಲ. ಅವರಿಗೆ ಏನೋ ತೊಂದರೆಯಾಗಿದೆ ಎಂದು ಇವಳು ತಿಳಿದುಕೊಳ್ಳುತ್ತಾಳೆ. ರಾಮಚಾರಿ ತಂಗಿ ಅಮ್ಮನನ್ನು ಸಮಾಧಾನ ಮಾಡಲು ತುಂಬ ಪ್ರಯತ್ನವನ್ನು ಪಡುತ್ತಾಳೆ. ಆದರೆ ಅವಳ ಅಮ್ಮ ಸಮಾಧಾನ ಆಗುವ ಹಂತದಲ್ಲಿ ಇರೋದಿಲ್ಲ. ದೀಪ ಹಚ್ಚುತ್ತೇನೆ ಅಂದರೆ ಯಾವತ್ತೂ ಹೀಗೆ ಆಗೋದಿಲ್ಲ ಎಂದು ಏನೋ ಆಗಿದೆ ಅಂತಾಳೆ. ಯಾರು ಏನೇ ಹೇಳಿದರೂ ರಾಮಚಾರಿ ತಾಯಿಗೆ ಮಾತ್ರ ಸಮಾಧಾನ ಆಗೋದಿಲ್ಲ. ತನ್ನ ಮಗನಿಗೆ ಏನು ತೊಂದರೆಯಾಗಿದೆ ಎಂದು ಅವಳಿಗೆ ಆಗಾಗ ಅನ್ನಿಸ್ತಲೇ ಇರುತ್ತದೆ. ಮುಂದೇನಾಗುತ್ತೆ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.